ರೀ, ಭಾವನಾಗೊಂದು ಫೋನ್ ಮಾಡ್ತೀನಿ ರೀ. ಮಾಡು. ಸ್ಪೀಕರ್ ಹಾಕು ಲಕ್ಷ್ಮಿ. ಹಾಂ. ಏನ್ ಮಾಡ್ಬೋದು, ಯೋಚನೆ ಮಾಡ್ತಿದ್ದೀರಾ? ಆ ಕಡೆ ಅಮ್ಮ ಫೋನ್ ಮಾಡ್ತಿದ್ದಾರೆ. ಸರಿ ಸರಿ, ಮಾತಾಡಿ ಮಾತಾಡಿ. ಅಮ್ಮ, ಭಾವನಾ, ಅರ್ಶನ ದಾರ ಸಿಕ್ತಮ್ಮ? ಅಮ್ಮ, ನನ್ನ ತಾಳಿನೇ ಸಿಕ್ತು. ಸಿದ್ದು ಅವರು ಈಗ ತಾನೇ ಹುಡ್ಕೊಂಡ್ ಬಂದು ಕೊಟ್ರು. ಈಗ ನಾನು ನನ್ನ ತಾಳಿನೇ ಹಾಕೋತೀನಿ. ಮಗಳೇ, ಅಳಿಯದ್ರು ಅಲ್ಲೇ ಇದಾರಲ್ಲ, ಅವ್ರ ಕೈ ಕೊಟ್ಟು ಅವ್ರ ಕೈಯಿಂದ ಕಟ್ಟಿಸ್ಕೋಬಾ. ನೀನೊಬ್ಳೆ ಯಾಕೆ ಕಟ್ಕೋತೀಯ? ಯಾಕಮ್ಮ ಭಾವನಾ ಏನು ಮಾತಾಡ್ತಿಲ್ಲ? ಏನಿಲ್ಲಪ್ಪ. ನೋಡು ಭಾವನಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ಆವತ್ತು ಗೊತ್ತಿಲ್ದೆ ನಿನ್ಗೆ ಸಿದ್ದು ತಾಳಿ ಕಟ್ಟಿದಾನೆ. ಅದನ್ನೇ ನಿನ್ ಮನ್ಸಲ್ಲಿ ಇನ್ನೂ ಇಟ್ಕೋಬೇಡ. ಅದೇ ದೇವ್ರು ಇವತ್ತು ತಾಳಿ ಕಳ್ದೋಗೋ ಹಾಗೆ ಮಾಡಿ ಅವನಿಂದ ನಿನ್ ಕಣ್ಣೆದುರಿಗೆ ಮತ್ತೆ ತಾಳಿ ಕಟ್ಟೋ ಅವಕಾಶ ಕೊಟ್ಟಿದ್ದಾನೆ. ಇದನ್ ಬೇಡ ಅನ್ಬೇಡ ಮಗಳೇ. ಸಿದ್ದು ಹತ್ರನೇ ತಾಳಿ ಕಟ್ಟಿಸ್ಕೊ. ಸರಿ ಅಮ್ಮ. ಸರಿ ಅಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ. ಯಾಕೆ ಮೇಡಮ್ ಸಬ್ಬಗಾದ್ರಿ? ಲಕ್ಷ್ಮತೆ ಏನಂದ್ರು? ಈ ತಾಳಿನ ನೀವೇ ಹಾಕ್ಬೇಕಂತೆ. ಮೇಡಮ್ ಅವರೇ, ಹನಿಮೂನ್ಗೆ ಅಂತ ಬಂದು ಮದ್ವೆ ಆಯ್ತಾ ಇರೋ ಮೊದಲನೇ ಜೋಡಿ ನಾವೇ ಅನ್ಸ್ತದೆ. ಮೇಡಮ್ ಅವರೇ ಬನ್ನಿ, ಈಗ ನಿಮ್ಮನ್ನ ಒಂದು ಮುಖ್ಯವಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗಮ್ಮ. ಚಿನ್ನಮರಿ, ಚೆನ್ನಾಗಿದೆ ಅಲ್ವಾ ಜಾಗ? ಅಲ್ಲ ನೋಡಿ, ನೀವು ತಿಂಡಿನೂ ತಿಂದಿಲ್ಲ, ಏನೋ ಸ್ವಲ್ಪ ತಿನ್ನಿಸ್ಲಾ? ಚಿನ್ನಮರಿ ನೋಡಿ, ಅತ್ತೆ ನಿಮ್ಮ ಜೊತೆ ಅಷ್ಟು ಮಾತಾಡಿದ್ದಾರೆ, ಇನ್ನಿಲ್ದಂಗೆ ಹೇಳಿದ್ದಾರೆ ನೀವು ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ. ನೀವು ನೋಡಿದ್ರೆ ಇನ್ನೂ ಬೇಜಾರು ಮಾಡ್ಕೊಂಡೇ ಇದ್ದೀರಲ್ಲ. ಖುಷಿ ಅನ್ನೋದು ಇನ್ನೊಬ್ರು ಹೇಳಿದ್ಮೇಲೆ ಬರೋವಂಥದ್ದಲ್ಲ, ಒಳಗಿಂದ ಬರಬೇಕು. ನೋಡಿ, ನಾನು ಎಷ್ಟು ರೀತಿ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಒಂದು ನಿಮಿಷ, ಆಫೀಸ್ ಕಾಲ್ ಬರ್ತಿದೆ. ಐ ಜಸ್ಟ್ ಕಮ್ ಬ್ಯಾಕ್. ಹಲೋ. ಜಾನವ್ರೆ, ನೀವಿಲ್ಲಿ? ಅಯ್ಯೋ ಬಿಡಿ, ನೀವೇನಿಲ್ಲಿ? ನೀವು US ಅಲ್ವಾ ಇರೋದು? ಹೌದು, ನನಗಿಲ್ಲೊಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಸೊ ಬಂದೆ.
ಜಾನುವಾರಿ ಹೇಗಿದ್ದೀರಾ? ಇಷ್ಟು ದೂರ ಯಾಕೆ ಬಂದ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನು ಹೇಳಿ? ಅದು ನಾನು ಆಮೇಲೆ ಸಿಗ್ತೀನಿ. ಜಾನ್ವಿ ಅವರೇ, ಅವನ ಜೊತೆ ಏನು ಮಾತು? ಅವ್ನು ಸರಿ ಇಲ್ಲ, ಅವ್ನು ಅವಾಯ್ಡ್ ಮಾಡಿ ಅಂತಲ್ವ ಹೇಳಿದ್ದಿದ್ದು. ಈಗ ಅವ್ನು ಸರಿ ಇಲ್ಲ ಅಂತ ತಾನೇ ಅವನಿಗೆ ಹೊಡೆದು ನಾನು ಕಳಿಸಿದ್ದಿದ್ದು. ನಾನು ಸರಿ ಇಲ್ಲ ಹಾಗಂತ ನನಗೂ ಹೊಡೆದ್ಬಿಡ್ತೀರಾ? ಚಿನ್ನಮರಿ ಏನು ಮಾತು ಅಂತ ಆಡ್ತಾ ಇದ್ದೀರಾ? ಅವನಿಗೂ ನಿಮಗೂ ವ್ಯತ್ಯಾಸ ಇಲ್ವಾ? ನೀವು ನನ್ನ ಪ್ರೀತಿಯ ದೇವತೆ, ಇದು ನಿಮಗೂ ಗೊತ್ತು. ಅದು ಅಲ್ದೇ ಅವ್ನು ನಿಜವಾಗೂ ಸರಿ ಇದ್ದಿದ್ರೆ ಯಾಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಇಲ್ಲಿವರೆಗೆ ಬರ್ತಿದ್ದ? ಅವರೇನು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿಲ್ಲ. ಅವ್ರ ಬಿಸ್ನೆಸ್ ಕೆಲಸದ ಮೇಲೇ ಬಂದಿರೋದು. ಏನೇ ಇರಲಿ, ಮುಂದಿನ ಸರ್ತಿ ಒಂದು ಸಿಕ್ಕರೆ ಮಾತಾಡಬೇಡಿ ಪ್ಲೀಸ್, ಅವಾಯ್ಡ್ ಮಾಡಿ. ನಾವಿಲ್ಲಿ ಬಂದಿರೋದು ನೀವು ಬದಲಾಗಬೇಕು ಅಂತ ಅಲ್ವಾ? ಬನ್ನಿ ಪ್ಲೀಸ್ ಪ್ಲೀಸ್ ಚಿನ್ನು. ಇದು ಹನುಮಂತನ ಪಾದ ಮೇಡಮ್ ಅವರೇ. ಸೀತಾಮಾತೆನ ರಾವಣ ಅಪಹರಿಸ್ಕೊಂಡು ಕರ್ಕೊಂಡ್ಬಂದು ಇಟ್ಟಿದ್ನಲ್ಲ, ಇದೇ ಜಾಗ, ಅಶೋಕವನ. ಕಾಲ ಬದಲಾಗ್ತಿದ್ದಂಗೆ ಈ ಜಾಗ ಹಿಂಗಾಗ್ಬಿಡದೆ ಮೇಡಮ್ ಅವರೇ. ಸೀತಾಮಾತೆನ ನೋಡಿದ್ವಿ, ಸೀತಾಮಾತೆ ಇದ್ದ ಜಾಗನೂ ನೋಡ್ತಿದ್ವಿ. ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವೇ ಮೇಡಮ್ ಅವರೇ? ಹೌದು ಸಿದ್ದು ಅವರೇ, ರಾವಣ ಸೀತಾಮಾತೆನ ಅಪಹರಣ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಾಗ ನನ್ ರಾಮ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಧೈರ್ಯವಾಗಿ ಸೀತಾಮಾತೆ ನಂಬಿದ್ಲು. ಆ ನಂಬಿಕೆ ಸುಳ್ಳಾಗ್ಲಿಲ್ಲ. ರಾಮ ಬಂದು ರಾವಣನ ಕೊಂದು ಸೀತಾಮಾತೆನ ಕರ್ಕೊಂಡು ಹೋದ. ಹೌದು ಮೇಡಮ್ ಅವರೇ, ಆದ್ರೆ ರಾಮನ್ಗಿಂತ ಮುಂಚೆ ಇಲ್ಲಿ ರಾಮದೂತನಾಗಿ ಬಂದಿದ್ದು ನಮ್ಮಪ್ಪ ಹನುಮಂತ. ಅವನ್ ಬಂದು ರಾಮ ಕೊಟ್ಟಿದ್ ಮುದ್ರೆ ಉಂಗ್ರನ ಸೀತಾಮಾತೆ ಕೈ ಕೊಟ್ಟಿದ್ದ ಜಾಗ ಇದೆಯಾ? ಅದು ಅಲ್ಲದೆ ಸೀತಾಮಾತೆ ಇದೇ ಕೊಳ್ಳೆ ಸ್ನಾನ ಮಾಡ್ತಿದ್ರು ಅನ್ನೋ ನಂಬಿಕೆನೂ ಇದೆ. ಹಂಗೆ ಈ ಹೆಜ್ಜೆ ಗುರುತು ಹನುಮಂತದ್ದೇ ಅನ್ನೋ ನಂಬಿಕೆನೂ ಇದೆ. ಒಟ್ಟಾರೆ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಯ್ತದೆ. ಪ್ರಪಂಚದಲ್ಲೇ ಸೀತಾಮಾತೆಗೆ ಅಂತ ಇರೋ ದೇವಸ್ಥಾನ ಇದೊಂದೇ ಮೇಡಮ್ ಅವರೇ. ಯಾರಿಂದ ದೂರ ಆಗಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ನೋ, ಇವತ್ತು ಅವ್ರ ಜೊತೆನೇ ಬಾಳಬೇಕು ಅನ್ನೋ ಮನಸ್ಸಾಗ್ತಿದೆ. ಅವ್ರ ಆಶ್ರಯದಲ್ಲೇ ಜೀವನ ಕಳೆಯೋ ಹಾಗೆ ಮಾಡು. ದೇವ್ರೆ, ಮೇಡಮ್ ಅವ್ರ ಒಪ್ಪಿಗೆ ಇಲ್ಲದೆ ಅವತ್ತು ತಾಳಿ ಕಟ್ಟಿದ್ದೆ, ಆದರೆ ಇವತ್ತು ಅವ್ರ ಒಪ್ಪಿಗೆಯಿಂದನೇ ಮತ್ತೊಂದ್ಸರಿ ತಾಳಿ ಕಟ್ಟಿದ್ದೀನಿ. ಪ್ರಪಂಚದಲ್ಲಿ ಹೇಗೆ ನೀವಿಬ್ರು ಆದರ್ಶ ದಂಪತಿಗಳಾಗಿ ಬಾಳಿ ಬದುಕಿದ್ರೋ ಹಾಗೆ ನಾವಿಬ್ರು ಬಾಳೋ ಹಾಗೆ ಆಶೀರ್ವಾದ ಮಾಡಿ, ಅವ್ರನ್ನ ಗಂಡ ಅಂತ ಒಪ್ಕೊಳ್ಳೋ ಹಾಗೆ ಮಾಡಿ. ನೋಡಿ, ಇವ್ರನ್ನೇ ನನ್ನ ಮದ್ವೆ ಆಗಿರೋದು. ಸಿದ್ದು ಅವರೇ, ಸಿದ್ದು ಅವರೇ.
ಏನು ನಿಂತಲ್ಲೇ ಏನೋ ಕನ್ಸ್ ಕಾಣ್ತಾ ಇದ್ದೀರಾ? ಅಯ್ಯೋ ಹಂಗೇನಿಲ್ಲ ಮೇಡಮ್ರೆ. ನೀವ್ ನಾಚ್ಕೊಳ್ಳೋದ್ರಲ್ಲೇ ಗೊತ್ತಾಗ್ತಿದೆ. ಸರಿ, ಈಗ ದೇವರ ದರ್ಶನ ಆಯ್ತು, ಸೀತಾಮಾತೆ ಇದ್ದಿದ್ದ ಜಾಗನೂ ನೋಡಾಯ್ತು, ಮುಂದಕ್ಕೆ ಹೋಗೋಣ. ನಡ್ರಿ ಮೇಡಮ್. ವೀಣಾ, ಮತ್ತೆ ಏನಮ್ಮ ಇವತ್ತು ವಿಶೇಷ? ಪಾಯಸ ಎಲ್ಲ ಮಾಡಿದ್ಯಾ? ಅತ್ತೆ, ಇವತ್ತು ಹರೀಶ್ ಮತ್ತೆ ಸಿಂಚನ ಮದುವೆ ಆಗಿದ್ದ ದಿವಸ. ಅಯ್ಯೋ ಹೌದಲ್ವಾ, ನೆನ್ನೆ ಎಲ್ಲ ಅನ್ಕೊಂಡೆ ವೀಣಾ, ಇವತ್ತು ಮರ್ತೆ ಹೋದೆ ನೋಡು. ಅಯ್ಯೋ ಮೆತ್ತಗೇಳಿ ಅತ್ತೆ, ಮತ್ತೆ ನಮ್ಗೆ ನೆನಪಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಹುರ್ಕೋತಾಳವಳು. ಅದಕ್ಕೆ ಈ ಪಾಯಸ ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ವಿಶ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಒಂದು ಕೆಲಸ ಮಾಡಿ ಅತ್ತೆ, ನೀವೇ ಅವರಿಬ್ಬರನ್ನು ಕರೆದ್ಬಿಟ್ಟು ಅವರಿಗೆ ಈ ಪಾಯಸ ಕೊಟ್ಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡಿ. ಅವರಿಬ್ಬರು ಓಡ್ ಹೋಗಿ ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ಮೊದಲು ಅವ್ರನ್ನ ನೋಡಿ ಒಪ್ಕೊಂಡು ಮನೆ ತುಂಬಿಸ್ಕೊಂಡಿದ್ದು ನೀವೇ. ಅದಕ್ಕೆ ನಿಮ್ಮ ಆಶೀರ್ವಾದ ಅವ್ರಿಗೆ ತುಂಬ ಮುಖ್ಯ ಆಗುತ್ತೆ. ನೀವೇ ಕರೀರಿ. ಸರಿ. ಸಿಂಚನಾ, ಹರೀಶ. ಏನಮ್ಮ? ಹರೀಶ, ಸಿಂಚನಾ ಬಾಯ್ಲಿ. ಸಿಂಚನಾ, ಹರೀಶ, ಮದುವೆ ದಿನದ ಶುಭಾಶಯಗಳು. ಥ್ಯಾಂಕ್ಸ್ ಅಮ್ಮ, ಆಶೀರ್ವಾದ. ಅದಕ್ಕೆ ನಿಮ್ದೊಂದು ತಗುಮಾ. ಥ್ಯಾಂಕ್ ಯು. ತುಂಬ ಬೇಗ ನೆನಪಾಗಿದೆ ಅನಿಸುತ್ತೆ. ಅಲ್ಲಮ್ಮ, ಬೆಳಗ್ಗೆನೇ ವಿಶ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ವೀಣಾ ನೋಡು, ನಿನಗೋಸ್ಕರ ಎಷ್ಟು ಖುಷಿ ಖುಷಿಯಾಗಿ ಆಸೆಯಿಂದ ಸಿಹಿ ಎಲ್ಲ ಮಾಡಿದಾಳೆ. ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ಹರೀಶ. ಎರಡು ತಗೋತೀನಿ. ಅಮ್ಮ, ಅದೇ ಅವಳ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಏನು ಅನ್ಕೋಬಿಡಿ, ನಾನು ತಿನ್ನಿಸ್ಬಿಟ್ಬಿಡ್ತೀನಿ. ಹಾಂ, ಡೋಂಟ್ ವರಿ. ಒಂದು ನಾನು ತಿಂತೀನಿ, ಒಂದು ಅವಳಿಗೆ ಕೊಡ್ತೀನಿ. ಬೇಬಿ. ವೀಣಾ, ನೀನು ಬೇಜಾರು ಮಾಡ್ಕೋಬೇಡ, ಅವಳ ಬಗ್ಗೆ ಗೊತ್ತಲ್ವಾ? ಗೊತ್ತು ಬಿಡಿ, ನಾನು ನೀವು ತಿನ್ನೋಣ. ಬಾ. ಚಲೋ, ನೋವನ್ನ ಕಡಿಮೆ ಮಾಡೋ ಶಕ್ತಿ ನನಗಿಲ್ಲದೆ ಇರ್ಬೋದು, ಆದರೆ ಅದನ್ನು ಕೇಳೋ ಅರ್ಹತೆ ನನಗಿದೆ. ಹೇಳಿ ಸರ್, ಏನಾಯ್ತು? ಸರ್, ಮೆಡಿಷನ್ ಕೊಡಿ. ಜಾನು ನನ್ನ ಹತ್ರ ಏನೋ ಹೇಳೋದಕ್ಕೆ ಅಂತ ಬಂದ್ಲು, ಆದರೆ ಜಯಂತ್ ಅವ್ರು ಬಂದರು ಅಂತ ಸಡನ್ನಾಗಿ ಮಾತು ನಿಲ್ಲಿಸ್ಬಿಟ್ಲು. ಆಮೇಲೆ ಹೋಗಿ ಕೇಳೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಜಾನು ಏನು ಹೇಳೋದಕ್ಕೆ ಬಂದ್ಲು? ನಾನು ಅವಳ ಮಾತು ಕೇಳಿಸ್ಕೋಬೇಕಿತ್ತು. ಇವಾಗ ಹೇಗಿದ್ರು ಡಿಸ್ಚಾರ್ಜ್ ಆಗಿರ್ತಾರೆ, ಫೋನ್ ಮಾಡಿ ಏನು ಅಂತ ಕೇಳಲ್ಲ. ಬೇಡ, ಇಂಥ ವಿಷಯನೆಲ್ಲ ಫೋನ್ ಮಾಡಿ ಕೇಳಿದ್ರೆ ಚೆನ್ನಾಗಿರಲ್ಲ. ನೇರವಾಗಿ ಹೋಗಿ ಭೇಟಿ ಮಾಡಿ ಮಾತಾಡಿದ್ರೆ ಜಾನು ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ನಾನಲ್ಲಿಗೆ ಹೋದಾಗ ಜಯಂತ್ ಅವರಿದ್ರೆ ಏನು ಮಾಡೋದು? ಹೇಗಾದರೂ ಮಾಡಿ ಜಯಂತ್ ಅವ್ರು ಇಲ್ಲದೆ ಇರೋ ಸಮಯ ನೋಡಿಕೊಂಡು ಜಾನು ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡಬೇಕು. ಸಾಯಿಬ್ರು ಒಬ್ರೊಬ್ರೆ ಏನೋ ಮಾತಾಡ್ಕೋತಿರೋ ಹಾಗಿದೆ. ಯಾರ ಬಗ್ಗೆನೋ? ನಿಮ್ಮ ಅಜ್ಜಿ ಬಗ್ಗೆ. ಲೋ ವಿಶ್ವ, ಈಗ ಮಾತಾಡ್ಬೇಕಾಗಿರೋದು ಅಜ್ಜಿ ಬಗ್ಗೆ ಅಲ್ಲ, ನನ್ನ ಬಗ್ಗೆ, ನಿನ್ನ ಬಗ್ಗೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಿನ್ನ ಪಕ್ಕದಲ್ಲಿ ನಿಂತಿರುವಾಗ ರೊಮ್ಯಾಂಟಿಕ್ ಆಗಿ ಮಾತಾಡೋಕ್ಕೆ ನಿಂಗೆ ಆಗದೇ ಇಲ್ವೇನೋ? ಈ ನಿನ್ನ ರಿಯಾಕ್ಷನ್ ನೋಡ್ತಿದ್ರೆ ಯಾಕೋ ನೀನು ಈ ಚಲನಚಿತ್ರ ಸಿನಿಮಾದಲ್ಲಿ ಮಾದೇಶ ಇರ್ತಾನಲ್ಲ, ಆ ರೀತಿ ಆಗೋಗ್ತೀಯ ಅಂತ ನನಗೆ ಸ್ವಲ್ಪ ಭಯ ಆಗ್ತಿದೆ. ನಾನು ಆ ರೀತಿ ಆಗ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ, ಆದರೆ ನೀನಂತೂ ನನ್ನ ಮದುವೆ ಆಗ್ತೀನಿ ಅಂತ ಕನ್ಸು ಕಟ್ಕೊಂಡು
ಜೋಗ್ ಫಾಲ್ಸ್ ತುದಿಯಿಂದ ಬೀಳದಂತೂ ಗ್ಯಾರಂಟಿ. ಅಮರ ಪ್ರೇಮಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಏನೋ ಒಂಥರ ಸುಖ ಇದೆ ಬಿಡ. ಏಯ್ ಲೂಸು ಕಣೆ ನೀನು. ಈ ಲೂಸ್ನ ಬೇಗ ಮದ್ವೆ ಆಗು, ಎಲ್ಲ ಸರಿ ಹೋಗುತ್ತೆ. ನೋಡು, ನಾನೇನೋ ಟೆನ್ಷನಲ್ಲಿದ್ದೀನಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಅಲ್ಲ ಕಣೋ ವಿಶ್ವ, ಮಾವ ಎಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ, ಕೂತು ತಿಂದ್ರು 10 ತಲೆಮಾರು ತಿನ್ಬೋದು ನೀನು. ಹಾಗಿರುವಾಗ ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಬಿಂದಾಸಾಗಿ ಮಾವನ ಬಿಸ್ನೆಸ್ನ ನೋಡ್ಕೊಂಡಿದ್ರೆ ಮುಗ್ದೋಯ್ತು. ಹೀಗಿರುವಾಗ ನಿನಗೇನು ಯೋಚನೆ? ತನು, ಅದು ನಿನಗೆಲ್ಲ ಅರ್ಥ ಆಗಲ್ಲ. ಅಪ್ಪನ ದುಡ್ಡಲ್ಲಿ ಕೂತ್ಕೊಂಡು ತಿನ್ನೋ ಆಸೆ ನನಗಿಲ್ಲ. ಸರಿ, ಹಾಗಿದ್ರೆ ನೀನೊಂದು ಕೆಲಸ ಮಾಡು, ನೀನೇ ಸ್ವಂತವಾಗಿ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡು. ಅದಕ್ಕೆ ನಾನು ನಿನ್ನ ಕೈ ಜೋಡಿಸ್ತೀನಿ, ಇಬ್ಬರ ಒಟ್ಟಿಗೆ ಕೆಲಸ ಮಾಡೋಣ. ನೀನು ಯಾವ ಸಪೋರ್ಟು ಮಾಡೋದು ಬೇಡ, ಸುಮ್ಮನೆ ನಾನು ಬಿಟ್ಟು ಹೋಗ್ತಾ ಇರು. ಲೋ ವಿಶ್ವ, ನಾನು ಎಲ್ಲೋ ನಿನ್ನೇನು ಬಿಟ್ಟು ಹೋಗ್ತೀನಿ. ನೀನೆಲ್ಲೋ ನಾನೆಲ್ಲೋ. ಅಪ್ಪಯ್ಯ, ನಮ್ಮ ಸಿದ್ದು ಜಾಗಕ್ಕೆ ಹೋಗೋಕ್ಕೆ ಒಬ್ಬನ್ನ ರೆಡಿ ಮಾಡಿವ್ನಿ ಕಣಪ್ಪಯ್ಯ. ಅವನ ಜೊತೆ ಎಲ್ಲ ವಿಷಯನೂ ಮಾತಾಡಿವ್ನಿ. ನೀವು ಅಂದರೆ ಅವನ್ನ ಕರೆಸ್ತೀನಿ, ನೀವು ಒಂದ್ಕಿತ ಮಾತಾಡಿದ್ರೆ ಅವನು ಅಪ್ರೂವಲ್ ಆಯ್ತಾನೆ ಕಣಪ್ಪಯ್ಯ. ಮರಗೌಡ, ಈ ವಿಷಯದಲ್ಲಿ ಆತರ ಪಡಬೇಡಕಲ್ಲ. ಇಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ನಮ್ಮ ಜೀವನ ಎಲ್ಲ ಬೀದಿಗೆ ಬಂದ್ಬಿಡ್ತದೆ ನೋಡ್ಲಾ. ಈಗ ನಾನು ಮಂತ್ರಿ ಆಗಿರೋದ್ರಿಂದ ನಾನು ಇರೋ ಹೆಜ್ಜೆ ನನಗೂ ಗೊತ್ತಾಗಬಾರ್ದಕ್ಕಲ್ಲ. ನಾವು ಅಷ್ಟು ಹುಷಾರಾಗಿರ್ಬೇಕಾಯ್ತದೆ. ಎಲ್ಲ ಯೋಚನೆ ಮಾಡಿನೇ ಕಣಪ್ಪಯ್ಯ ನಾನು ಇವನ್ನ ಆಯ್ಕೆ ಮಾಡಿರೋದು. ಅಪ್ಪಯ್ಯ, ನೀವು ಅವನ ಜೊತೆ ಒಂದ್ಕಿತ ಮಾತಾಡಿ ನೋಡಿ, ಆಮೇಲೆ ನನ್ನ ಆಯ್ಕೆ ಸರಿನೂ ತಪ್ಪು ಅಂತ ನಿಮಗೆ ಗೊತ್ತಾಯ್ತದೆ. ನೋಡ್ಲಾ ಮರಗೌಡ, ಮೊದಲು ಮಾತಾಡುವಾಗ ಎಲ್ಲ ಚೆನ್ನಾಗೇ ಇರ್ತದೆ. ಅವರಿಂದ ಬಂದು ನಮ್ಮ ಪೊಸಿಷನ್ ನೋಡಿದ ತಕ್ಷಣ ಉಲ್ಟಾ ಹೊಡೆದ್ಬಿಟ್ರೆ ಏನೆಲ್ಲ ಮಾಡೋಕ್ಕಾಯ್ತದೆ? ಅಲ್ಲ, ಅಲ್ಲಿ ಕೋರ್ಟಲ್ಲಿ ನಾವು ಒಪ್ಕೋತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೋಗಿ ಉಲ್ಟಾ ಹೊಡೆದ್ಬಿಟ್ರೆ ಅವನು ಹೋಗೋದು ನಮ್ಮ ಮನ ಮರಬೋದು ಅಲ್ವಲ್ಲ. ಹಂಗಂತ ನೀನು ತಪ್ಪು ಮಾಡ್ತಾ ಇದ್ದೆ ಅಂತಾನೆ ಹೇಳ್ತಾ ಇಲ್ಲ. ಒಂದಲ್ಲ 100 ಅವನ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಲ್ಲ. ಅಪ್ಪಯ್ಯ, ಅವ್ನ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ತಿಳ್ಕೊಂಡಿವ್ನಿ ಕಣಪ್ಪಯ್ಯ. ಒಂದು ರೀತಿಲಿ ಅವ್ನು ನಮ್ಮ ಹುಡುಗನೆಯ, ಅವನು ಕೊಟ್ಟು ಮಾತು ತಪ್ಪಕ್ಕಿಲ್ಲ ಅನ್ನೋ ನಂಬಿಕೆ ನನಗೆ ಅದೇ ಕಣಪ್ಪಯ್ಯ. ಮರಗೌಡ, ನಿನ್ನ ಮಾತು ನಿಜ ಆದರೆ ನನಗೂ ಖುಷಿ ಕಲ. ಆದ್ರೂ ನಮ್ಮ ಪಿ ಎಗೆ ಹೇಳಿ ಇನ್ನೊಂದ್ಕಿಂತ ಅವ್ನ ಬ್ಯಾಕ್ಗ್ರೌಂಡ್ನ ವಿಚಾರ ಮಾಡೋಕ್ಕೆ ಹೇಳ್ತೀನಿ. ನೋಡು, ಅವ್ನಿಗೆ ಗೊತ್ತಿರೋ ಹತ್ರ ಅವ್ನಿಗೆ ಗೊತ್ತಿಲ್ದಂಗೆ ನಾವು ವಿಚಾರ ಮಾಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಯ್ತದ ಕಲ. ಆಗಲೇ ಅಪ್ಪಯ್ಯ, ನಿಮ್ಗೆ ಹೆಂಗಾಯ್ತದೋ ಹಂಗೆ ಮಾಡಿ. ನಾನು ಅವನ ಬಗ್ಗೆ ಇನ್ನೊಂದು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಇಬ್ರಿಗೂ ಸರಿ ಹೋದರೆ ಮುಂದುವರಿಯಮ್ಮ. ಹಂಗೆ ಮಾಡೋಣ ತಡ್ಕಲ್ಲ. ಏಯ್, ಎಲ್ಲ ನೀವು ಚಿನ್ನು ಮರಿ, ನೀ ಮುಂದೆ ಹೋಗ್ಬೇಡಿ. ಫೋಟೋ ಇದೆ ಅಲ್ಲಿ ಕಾಣ್ತಿಲ್ವಾ? ಚಿನ್ನು ಮರಿ, ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ? ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೇನೋ ಇಲ್ಲಿಗೆ ಬಂದು ನೆಮ್ಮದಿ ಸಿಗ್ತಿದೆ ಅನ್ನಿಸ್ತಿದೆ. ಪ್ರಕೃತಿ ಒಂಥರ ಹೆಣ್ಣಿನ ಥರ, ಅವ್ರವ್ರ ಸ್ವಾರ್ಥಕ್ಕೆ ಚೆನ್ನಾಗಿ ಬಳಸ್ಕೊಳ್ತಾರೆ. ಪ್ರಕೃತಿನ ಉಳಿಸೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ಅದರಿಂದ ನಮಗೇನು ಲಾಭ ಅಂತಾನೆ ಯೋಚನೆ ಮಾಡ್ತಾರೆ. ನನ್ನ ಜೀವನದಲ್ಲಿ ನಗು ಅನ್ನೋದೇ ಒಂದು ಕಣ್ಣಿಗೆ ಕಾಣಿಸ್ತಾ ಇರೋ ಗಾಳಿ ಥರ ಆಗೋಗಿದೆ. ನಾವು ಸಂತೋಷವಾಗಿರ್ಬೇಕಾಗಿದ್ದ ಸಮಯದಲ್ಲಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಮಾತಾಡ್ತಾ ಇರೋದು ನಿಮ್ಮ ಜೊತೆ ಅಲ್ಲ, ಪ್ರಕೃತಿ ಜೊತೆ. ನಾನು ಎಷ್ಟು ಸಮಾಧಾನವಾಗಿ ಮಾತಾಡ್ತಿದ್ರು ಇವರು ಬದಲಾಗ್ತಾನೆ ಇಲ್ವಲ್ಲ. ಇವ್ರು ಆಗಿರೋದನ್ನೆಲ್ಲ ಮರೀಲಿ, ಮನಸ್ಸು ಪ್ರಶಾಂತವಾಗಿರ್ಲಿ ಅಂತ ಇಷ್ಟು ದೂರ ಕರ್ಕೊಂಡು ಬಂದ್ರೆ ಇಲ್ಲೂ ಹಾಗೆ ನಡ್ಕೋತಾ ಇದ್ದಾರೆ. ಇವ್ರು ಯಾವಾಗ ಮೊದಲಿನ ಥರ ಆಗೋದು? ಯಾವಾಗ ನನ್ನ ಪ್ರೀತಿ ಮಾಡೋದು? ಜಯಂತ, ಸರಿಯಾಗಿದ್ದನ್ನೆಲ್ಲ ನೀನೇ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಇದನ್ನ ಹೇಗೆ ಸರಿ ಮಾಡ್ತೀಯಾ?